ವಿಶೇಷವಾಗಿ ನಮ್ಮ ಬೆಳಗಾವಿಯ ಎಲ್ಲ ಪತ್ರಕರ್ತರು ಭಾಳ ದಿನದ ನಂತರ ನಿಮ್ಮ ಭೇಟಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸುಮಾರು ಬಾರಿ ನಾವು ಕಾರ್ಯಕ್ರಮದಲ್ಲಿ ಮುಖಾಮುಖಿ ಆಗಿರ್ತೀವಿ. ಅನೇಕ ಸರ್ಕಾರಿ ಕಾರ್ಯಕ್ರಮಗಳು, ರಾಜಕೀಯ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳಲ್ಲಿ. ಆದರೆ ಪತ್ರಿಕಾಗೋಷ್ಠಿ ಸುಮಾರು ದಿನದ ಮೇಲೆ ನಾನಿವತ್ತು ತಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಮಾತನಾಡ್ತೇನೆ. ವಿಶೇಷವಾಗಿ ಇಡೀ ದೇಶದಲ್ಲಿ ಏನು ತಾವೆಲ್ಲ ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ತಾವೆಲ್ಲ ತೋರಿಸ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅನ್ನೋ ರೀತಿ BJPಗರು ಹಳ್ಳಿಯಿಂದ ದಿಲ್ಲಿವರೆಗೆ ಗುಲ್ಲನ್ನೆಬ್ಸಿದ್ದಾರೆ. ಸೊ ಪ್ರಸ್ತುತ ಆ ವಿಚಾರವಾಗಿ ಇವತ್ತು ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಿಮ್ಮ ಮುಖಾಂತರ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ರಾಜ್ಯದ ಜನತೆಗೆ, ದೇಶದ ಜನತೆಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಕಟ್ಟಿರೋದೇ ಒಬ್ಬ ಮಹಿಳೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಮಹಿಳೆಯನ್ನು, ಮಕ್ಕಳನ್ನು, ರೈತರನ್ನು, ಯುವಕರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡೆ, ಜನಸಾಮಾನ್ಯರನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡೆ ಈ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ, ಸಮಾನವಾದ ಮನೋಭಾವ, ಸಂವಿಧಾನಕ್ಕೆ ಬದ್ಧತೆ, ಇದೇ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ತಳಹದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇವತ್ತು BJPಯವರು ಏನು ನಮ್ಮ ಮೇಲೆ ನಾರಿ ವಂದನಾ ಅಧಿನಿಯಮ ಏನು ಕಳೆದ ಅಧಿವೇಶನದಲ್ಲಿ ಬಿದ್ದ ಮೇಲೆ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶಕ್ಕೆ ಮಹಿಳಾ ಮೊದಲ ಪ್ರಧಾನಮಂತ್ರಿಯವರನ್ನು, ಇಂದಿರಾ ಗಾಂಧೀಜಿಯವರನ್ನ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಮೊದಲ ರಾಷ್ಟ್ರಪತಿಯನ್ನು, ಮಹಿಳಾ ರಾಷ್ಟ್ರಪತಿಯನ್ನು ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ, ಪ್ರತಿಭಾ ಪಾಟೀಲ್ ಅವರನ್ನು. ಮೊದಲ ಮಹಿಳಾ ಮುಖ್ಯಮಂತ್ರಿಯನ್ನು ಸುಚೇತಾ ಕೃಪಾಲಿನಿ ಅಂತ 1963ರಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನು ಮಹಿಳೆಯನ್ನೇ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಮೊದಲ ಮಹಿಳಾ ಮಂತ್ರಿ ರಾಜ್ಕುಮಾರಿ ಅಮೃತ್ ಕೌರ್ ಅಂತ 1947 ಏನು ನಮ್ಮ ಸ್ವತಂತ್ರ ಸಿಕ್ಕು ಪ್ರಥಮ ಬಾರಿಗೆ ಏನು ನಾವು ಸರ್ಕಾರವನ್ನು ರಚನೆ ಮಾಡಿದ್ವಿ, ಆವಾಗ ರಾಜ್ಕುಮಾರಿ ಅಮೃತ್ ಕೌರ್ ಅನ್ನೋರನ್ನ. ಇಷ್ಟೇ ಯಾಕೆ, ಪ್ರಥಮ ಬಾರಿಗೆ ರಾಜ್ಯಪಾಲರನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಮಹಿಳೆಯನ್ನು ರಾಜ್ಯಪಾಲನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಕೌನ್ಸಿಲ್ಲು, ಪೌರಾಡಳಿತ, ಕಾರ್ಪೊರೇಷನ್ನು, ಮಹಾನಗರ ಪಾಲಿಕೆ, ಇವುಗಳಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನ್ನ ತಂದು ಕೊಟ್ಟಿದ್ದೆ. ಮಹಿಳೆಯರ ಪರವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣವಾಗಲಿಕ್ಕೆ, ಶಕ್ತಿಯನ್ನು ತುಂಬಲಿಕ್ಕೆ, ಇವತ್ತು ಮಹಿಳೆಯನ್ನು ಮುಂದೆ ತರಲಿಕ್ಕೆ 33% ರಿಸರ್ವೇಷನ್ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ತದನಂತರ 33% ಇದ್ದಿದ್ದನ್ನು UPA ಗೌರ್ಮೆಂಟ್ನಲ್ಲಿ 50% ಮಹಿಳಾ ರಿಸರ್ವೇಷನ್ನ ತಂದಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಆದರೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ, BJPಯವರು ಅವ್ರಿಗೆ ನಿಜವಾಗ್ಲೂ ಮಹಿಳೆಯರ ಪರವಾಗಿ ಗೌರವ, ಏನು ನಾರಿ ವಂದನಾ, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಏನು ಹೆಸರಿಟ್ಟಿದ್ದಾರೆ, ನಿಜವಾಗ್ಲೂ ಅವ್ರಿಗೆ ಮಹಿಳೆಯರ ಪರವಾಗಿ ಕಾಳಜಿ ಇದ್ದಿದ್ರೆ, ನಿಜವಾಗ್ಲೂ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಅವ್ರು ತರಲೇಬೇಕು ಅಂತಂದಿದ್ರೆ ಯಾಕೆ ತರಲಿಲ್ಲ? 2023ರಲ್ಲಿ ಈ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಸಂಸತ್ನಲ್ಲಿ ಮಂಡಿಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಇತರೆ ಪಕ್ಷಗಳ ಜೊತೆಯಲ್ಲಿ ಸೇರಿ ಒಂದೇ ಒಂದು ಲೈನ್ನಲ್ಲಿ ನಿರ್ಣಯ ಮಾಡ್ತೀವಿ, ನಾವು ಮಹಿಳೆಯರ ಪರವಾಗಿದ್ದೀವಿ, ಮಹಿಳಾ ರಿಸರ್ವೇಷನ್ ಬಿಲ್ ಪರವಾಗಿದ್ದೀವಿ. ಇದನ್ನು ಒಗ್ಗಟ್ಟಿನಿಂದ ಎರಡೂ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಾವು
ಬೆಂಬಲಿಸಿದ್ದೀವಿ 2023ರಲ್ಲಿ. ಇದು ಆಗಲೇಬೇಕು ಅಂತ. ಆವಾಗ ಪ್ರಧಾನಮಂತ್ರಿಗಳು 2023ರಲ್ಲಿ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಹಾಕ್ತಾರೆ, ಇದೊಂದು ಐತಿಹಾಸಿಕವಾದಂಥ ನಿರ್ಣಯ, ಮಹಿಳೆಯರಿಗೆ ಶಕ್ತಿ ತುಂಬುವಂಥ ನಿರ್ಣಯ ಅಂತ. ಅದನ್ನು ಅಮಿತ್ ಶಾ ಅವರು ಕೂಡ ಅದನ್ನು ರೀಟ್ವೀಟ್ ಮಾಡ್ತಾರೆ. 2023ರಲ್ಲಿ ಆಗಿರುವಂಥ ಒಗ್ಗಟ್ಟಿನಿಂದ ಆಗಿರುವಂಥ ಈ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿದ ಮೇಲೂ ಕೂಡ ಯಾಕೆ ಈಗ 2026ರಲ್ಲಿ ಅದು ಕೂಡ ದೇಶದಲ್ಲಿ ಎರಡು ಕಡೆ ಇಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ, ಒಂದು ತಮಿಳುನಾಡು, ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ಇಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ, ನಾನು ಬಹಳಷ್ಟು ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ, ತರಾತುರಿಯಲ್ಲಿ ಯಾಕೆ ಇದನ್ನು ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಹೊರಟರು? ಮಂಡನೆ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಶ ಫೆಡ್ರಲ್ ಸಿಸ್ಟಮ್ನಲ್ಲಿ ಇದ್ದೀವಿ. ನಾವು ಫೆಡ್ರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ರಾಜ್ಯದ ಮುಖ್ಯಸ್ಥರನ್ನು ಕರೆದು ವಿರೋಧ ಪಕ್ಷದ ನಾಯಕರನ್ನು, ವಿರೋಧ ಪಕ್ಷದ ಮುಖ್ಯಸ್ಥರನ್ನು ಕರೆದು ಚರ್ಚೆ ಮಾಡಬೇಕು. ಇದು ಸಣ್ಣದಲ್ಲ. ಒಗ್ಗಟ್ಟಿನಿಂದ ಇದನ್ನು ನಾವು 2023ರಲ್ಲಿ ಇದಕ್ಕೆ ನಾವು ಸಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ 2026ಕ್ಕೆ ಮಂಡಿಸೋಕ್ಕಿಂತ ಮುಂಚೆ, ಯಾಕಂತಂದರೆ ನಾವು ಯಾರೂ ವಿರೋಧ ಮಾಡಿರಲಿಲ್ಲ, ಮಂಡನೆ ಮಾಡೋಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರನ್ನಾಗಲಿ ಅಥವಾ ರಾಜ್ಯದ ಮುಖ್ಯಸ್ಥರು ಅಂತಂದರೆ ಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ರಾಜ್ಯದಲ್ಲಿ ಅಧಿಕಾರದ ವಿರೋಧ ಪಕ್ಷದ ನಾಯಕರನ್ನಾಗಲಿ ಕರೆದು ಮಾತನಾಡಲಿಲ್ಲ. ಯಾಕೆ? ಇದು ಕೇಂದ್ರದ ಒಂದು ಒತ್ತಡವನ್ನು, ಕೇಂದ್ರ ಸರ್ಕಾರ ಏನೇ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ರಾಜ್ಯಗಳು ಅದನ್ನು ನಡೆಸ್ಕೊಳ್ಬೇಕು ಅನ್ನುವಂಥ ಈ ಒಂದು ಹಿಟ್ಲರ್ ಶಾಹಿ ಯಾಕೆ ನಮ್ಮನ್ನು ಕರೆದು ಮಾತನಾಡಲಿಲ್ಲ? ವಿಶೇಷವಾಗಿ ರಾಹುಲ್ ಗಾಂಧೀಜಿಯವರು 2 ಬಾರಿ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಖರ್ಗೆಜಿಯವರು 2 ಸಾರಿ ಪತ್ರ ಬರೆದಿದ್ದಾರೆ. ವಿಶೇಷ ಒಂದು ಮೀಟಿಂಗನ್ನು ಕರೀರಿ, ಸರ್ವ ಪಕ್ಷಗಳ ಒಂದು ಮೀಟಿಂಗನ್ನು ಕರೆದು ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿದ ಮೇಲೆ ನೀವು ಇದನ್ನು ಮಸೂದೆಯನ್ನು ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದಂಥ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇರ್ಬೋದು, ಅಮಿತ್ ಶಾ ಇರಬಹುದು, ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಮಸೂದೆಯನ್ನು ಸಂಸತ್ನಲ್ಲಿ ಮಂಡನೆ ಮಾಡಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿತ್ತು, ಅವ್ರ ಹತ್ರ ನಂಬರ್ ಇರಲಿಲ್ಲ. ಅವ್ರು ಈ ಬಿಲ್ ಪಾಸ್ನ ಮಾಡ್ಕೊಳ್ಬೇಕಂದ್ರೆ 1/3 ಮೆಜಾರಿಟಿ ಬೇಕು, ಅವರಲ್ಲಿ ನಂಬರ್ ಇರಲಿಲ್ಲ. ಆದರೂ ಕೂಡ ಯಾಕೆ ಮಂಡನೆ ಮಾಡಿದರು? ಅಥವಾ ಮುಂಚೆ ವಿರೋಧ ಪಕ್ಷದವರ ಜೊತೆ ಮಾತನಾಡಿ ಎಸ್ ಅನ್ನಿಸ್ಕೊಂಡು ಎಲ್ಲರ ಒಂದು ಸಹಕಾರದಿಂದ ಮಂಡನೆ ಮಾಡಿದರೆ ಅದಕ್ಕೆ ಅವ್ರು ನಿಜವಾಗ್ಲೂ ಮಹಿಳಾ ಮೀಸಲಾತಿಯ ಪರವಾಗಿ ಅವರು ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಅವರು ಮಹಿಳಾ ಮೀಸಲಾತಿಯನ್ನು ರಾಷ್ಟ್ರದ ಮಹಿಳೆಯರ ಹಿತಕ್ಕೋಸ್ಕರ ಮಾಡಲಿಲ್ಲ, ಮಹಿಳಾ ಮೀಸಲಾತಿಯ ಒಂದು ಮುಖವಾಡವನ್ನು ಹಾಕಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಡಿಲಿಮಿಟೇಷನ್, ಕ್ಷೇತ್ರ ಮರು ವಿಂಗಡಣೆ ಮತ್ತು ಜಾತಿ ಗಣತಿ ಅಂತ ಅದು ಬಿಡಿ, ಅದು ಬೇಡ, ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆದರೆ ಕ್ಷೇತ್ರ ಮರು ವಿಂಗಡಣೆಯನ್ನು ಮಾಡೋದಕ್ಕೋಸ್ಕರ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಮುಖವಾಡ ಹಾಕಿದ್ರು. ನಾವು ಈಗಲೂ ಕೂಡ ರೆಡಿ ಇದ್ದೇವೆ. ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಹೇಳಿದ್ದಾರೆ, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂಥ ಖರ್ಗೆಜಿಯವರು ಹೇಳಿದ್ದಾರೆ, ಇವತ್ತಿಗೂ ಕೂಡ ನಾವು ಮಹಿಳಾ ಮೀಸಲಾತಿ 33% ಪರವಾಗಿಯೇ ಇದ್ದೇವೆ. ನಾಳೆನೇ ಅಧಿವೇಶನ ಕರೆದು ನಾವು ಎಸ್ ಅನ್ನಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ 2023ರಲ್ಲಿ ತಾವೇನು ಹೇಳಿದ್ರಿ? 543 ಸೀಟೇನು ಪಾರ್ಲಿಮೆಂಟ್ನಲ್ಲಿ ಈಗ ಸದ್ಯಕ್ಕೆ ಇದೆ, ಸಂಸತ್ನಲ್ಲಿ 543 ಸೀಟ್ ಹೇಗಿದೆ? ಯಥಾವತ್ತಾಗಿ 543ಗೆ 33% ನೀವು ಮಾಡಿ. ಇವತ್ತು ಕೂಡ ನಾವು ಮಹಿಳೆಯರ ಪರವಾಗಿದ್ದೀವಿ, ಇವತ್ತು ಕೂಡ ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ. ಯಾಕಂತಂದರೆ ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ನಮ್ಮ ಮಾನ್ಯ ಸೋನಿಯಾ ಗಾಂಧಿ UPA ಸರ್ಕಾರದ ಚೇರ್ಪರ್ಸನ್ ಆದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಾವು ಪಾಸ್ ಮಾಡ್ಕೊಂಡ್ವಿ, ಆದರೆ ರಾಜ್ಯಸಭೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು. ಸೊ ಇದರಿಂದ ನಾನು ಹೇಳ್ತೀನಿ, ಅಲ್ಲಿಯಿಂದ ಹಿಡ್ಕೊಂಡು ಇಲ್ಲಿಯವರೆಗೆ 1947ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಮಹಿಳೆಯರ ಪರವಾಗಿ, ಅಂದರೆ ಸ್ತ್ರೀಗಳ ಸೆಂಟ್ರಿಕ್ ಒಂದು ಕಾರ್ಯಕ್ರಮ ಆಗಿರಬಹುದು, ಒಂದು ನಿಯಮ ಇರಬಹುದು, ಪ್ರತಿಯೊಂದನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿ. ತಮಗೆ ಹೇಳಬೇಕು ಅಂತ ಹೇಳಿದ್ರೆ, ವರದಕ್ಷಿಣೆಯ ಕಿರುಕುಳಕ್ಕೆ ಯಾರಾದರೂ ಇವತ್ತು ಕಾನೂನನ್ನ ರಚನೆ ಮಾಡಿದರೆ
ಅದು ಕಾಂಗ್ರೆಸ್ ಪಕ್ಷ. ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂಥ ಒಂದೇ ಒಂದು ವಿಚಾರದಿಂದ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಆಗಿರಬಹುದು, ನಮ್ಮ 10 kg ಏನು ರೇಷನ್ ಕಾರ್ಡ್ದಿಂದ ಬರುವಂಥ ರೈಸ್ ಆಗಿರ್ಬೋದು, ವಿಮೆನ್ ಸೆಂಟ್ರಿಕ್ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ. ಮಹಿಳೆಯನ್ನು ರಾಜಕೀಯವಾಗಿ ಸಬಲೀಕರಣ ಮಾಡಲಿಕ್ಕೆ ನಾವು 33% ನಾವೇ ತಗೊಂಡು ಬಂದ್ವಿ ಮೀಸಲಾತಿಯನ್ನು. 33% ಇದ್ದಿದ್ದನ್ನ 50% ನಾವೇ ಮಾಡಿದ್ದೀವಿ. ಸೊ ನಮಗೆ ಅದೇನೋ ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವಂತ ಅನ್ನೋ ಹಾಗೆ ನಮಗೆ ಕನ್ನಡಿಯನ್ನು ತೋರಿಸುವಂಥ ಪ್ರಯತ್ನ ಏನು BJPಗರು ಟಾಮ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಹೊಡ್ಕೊಳ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇಷ್ಟು ಮಹಿಳಾ ಪರವಾಗಿ ಚಿಂತನೆ ಮಾಡ್ತಾ ಇರುವಂಥ BJPಗರೇ, ತಮಗೆ ಮಹಿಳೆಯರ ಬಗ್ಗೆ ಅಷ್ಟೊಂದು ಗೌರವ ಇದ್ದಿದ್ದರೆ ಏನು ಮಣಿಪುರದಲ್ಲಿ ಆಯಿತು ಘಟನೆ, ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಏನು ಘಟನೆ ಆಯಿತು, ಒಬ್ಬ ಎಸ್ ಸಿ ಯುವತಿಯನ್ನು ರೇಪ್ ಮಾಡಿದ ಮೇಲೆ ಅವರ ಮನೆಯವ್ರಿಗೂ ಕೂಡ ಹೇಳಿದೆ, ರಾತ್ರೋರಾತ್ರಿ ಪೊಲೀಸ್ನವರು ಹೋಗಿ ಆ ಹುಡುಗಿಯನ್ನು ತೀರ್ಕೊಂಡ ಮೇಲೆ ಹೋಗಿ ಸುಟ್ಟಾಕೋದು. ಹತ್ರಾಸ್ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಮಣಿಪುರ ಗಲಾಟೆಯಿಂದ ಸುಮಾರು 60,000 ಮಹಿಳೆಯರು ಸ್ಥಳಾಂತರಗೊಂಡಿದ್ದಾರೆ. ಇವತ್ತು 60,000 ಮಹಿಳೆಯರು 300 ಟೆಂಟ್ನಲ್ಲಿ ಇದ್ದಾರೆ ಭಯದಿಂದ. ಅವರನ್ನು ಯಾಕೆ ಈ ಮಹಿಳಾ ಮನೆಗಳಿಗೆ, BJP ಸೋಕಾಲ್ಡ್ ಮಹಿಳಾ ಮನೆಗಳಿಗೆ ಯಾಕೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಅದರ ಜೊತೆಯಲ್ಲಿ ನಮ್ಮ ದೇಶದ ಗೌರವ, ನಮ್ಮ ದೇಶಕ್ಕೆ ಹೆಮ್ಮೆ, ಒಲಿಂಪಿಕ್ಸ್ನಲ್ಲಿ ಮೆಡಲ್ ತೆಗೆದುಕೊಂಡು ಬಂದರು ಕುಸ್ತಿಪಟುದು. ಅವರು ಡೆಲ್ಲಿಯಲ್ಲಿ ಎಷ್ಟು ದಿನ ಅವರು ಇದನ್ನು ಮಾಡಿದರು, ಅವರ ಒಬ್ಬ ಕೋಚ್ನಿಂದ ಅಥವಾ BJP ನಾಯಕನಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಎಷ್ಟು ದಿನ ಪ್ರತಿಭಟನೆ ಮಾಡಿದರು. ಆ ಕೂಗಿ ಯಾಕೆ BJP ಮಹಿಳಾ ಮನೆಗಳಿಗೆ BJPಯವ್ರಿಗೆ ಕೇಳೋದಿಲ್ಲ? ಇದಿಷ್ಟೇ ಯಾಕೆ? BJPಯವರ ಮನಸ್ಸು ಯಾವ ರೀತಿ ಇದೆ ಅಂತಂದರೆ, ಅವರು ಮನುವಾದಿಗಳು. ಮಹಿಳೆ ಬರೀ 4 ಗೋಡೆ ಮಧ್ಯದಲ್ಲಿ ಇರಬೇಕು, ಮಹಿಳೆ ಬರೀ ಅಡುಗೆ ಮಾಡಲಿಕ್ಕೆ ಸೀಮಿತವಾಗಿರಬೇಕು, ಮಕ್ಕಳನ್ನು ಹೆರಲಿಕ್ಕೆ ಸೀಮಿತವಾಗಿರಬೇಕು ಅನ್ನುವಂಥ ಮನುಸ್ಮೃತಿಯನ್ನು ಪಾಲಿಸ್ಕೊಂಡು ಬಂದಂಥವರು BJPಯವರು. ಯಾಕಂದರೆ ಅವ್ರಿಗೆ ಪಾಠ ಹೇಳೋರೆ RSS. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಮಹಿಳೆಯರ ಪರವಾಗಿ ಚಿಂತನೆ ಇದ್ದಿದ್ದರೆ ಅವರು ಮೊದಲು 30 ತಿಂಗಳು ಲೇಟ್ ಮಾಡ್ತಾ ಇರಲಿಲ್ಲ. ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ಸರ್ವಾನುಮತದಿಂದ ಆಯ್ಕೆ ಆದಮೇಲೆ 30 ತಿಂಗಳು ಅವ್ರು ಲೇಟ್ ಮಾಡ್ತಾ ಇರಲಿಲ್ಲ. ಒಂದು. ಎರಡನೇದು, ತರಾತುರಿಯಲ್ಲಿ ಅವ್ರಿಗೆ ಈ ಬಿಲ್ ಬೀಳುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ 1/3 ಮೆಜಾರಿಟಿ ಅವ್ರ ಹತ್ರ ಇಲ್ಲ, ನಂಬರ್ಗಳಿಲ್ಲ ಅಂತ ಗೊತ್ತಿದ್ರೂ ಕೂಡ ಆ ಬಿಲ್ಲನ್ನು ಮಂಡಿಸಿದ್ದು ರಾಜಕೀಯಕ್ಕೋಸ್ಕರ, ಮಹಿಳೆಯರನ್ನು ಮುಖವಾಡವಾಗಿಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆ ಮಾಡಲಿಕ್ಕೆ ಅನ್ನೋದು ಎರಡನೇದು. ಮೂರನೇ ಪ್ರಶ್ನೆ, ಇಡೀ ಭಾರತ ದೇಶದಲ್ಲಿ, ಯಾಕಂತಂದರೆ ಅವತ್ತು ಕಂಪ್ಲೀಟಾಗಿ 2 ದಿನ ನಾನು ಕೊಯಮತ್ತೂರಿನಲ್ಲಿ ಇದ್ದರೂ ಕೂಡ ನಾನು ಲೈವ್ ನೋಡ್ತಾ ಇದ್ದೆ. ಸಂಸತ್ನಲ್ಲಿ ಏನು ಚರ್ಚೆ ಆಗುತ್ತೆ, ಯಾರ್ಯಾರು ವಿರೋಧ ಪಕ್ಷದವ್ರು ಯಾರು ಮಾತಾಡ್ತಾರೆ, ಅಮಿತ್ ಶಾಜಿ ಏನು ಮಾತಾಡ್ತಾರೆ, ಮೋದಿಜಿಯವ್ರು ಏನು ಮಾತಾಡ್ತಾರೆ, ರಾಜನಾಥ್ ಸಿಂಗ್ ಏನು ಮಾತಾಡ್ತಾರೆ, ಪ್ರತಿಯೊಂದೂ ಕೂಡ ಬಹಳಷ್ಟು ಕ್ಲೋಸ್ಲಿ ನಾನು ಅದನ್ನು ಅಪ್ಡೇಟ್ ತೊಗೊಂಡೆ. ಯಾಕಂದರೆ ಒಬ್ಬ ಮಹಿಳಾ ಮಂತ್ರಿ ಆಗಿರೋದ್ರಿಂದ ಅವತ್ತು ಯಾವತ್ತೂ ಇಲ್ಲದಷ್ಟು ಮಹಿಳೆಯರನ್ನು ಇಡೀ ದೇಶದ ಕಾರ್ನರ್ನಿಂದ, ಮೂಲೆಯಿಂದ ಮಹಿಳೆಯರನ್ನು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಮಹಿಳೆಯರನ್ನ ಕೂರಿಸಿರ್ತಾರೆ. ತಾವು ನೋಡಿರಬಹುದು ಇಡೀ ದೇಶದಿಂದ. ಅಂದರೆ ಇವರಿಗೆ ಗೊತ್ತಿತ್ತು ಇವರೆಲ್ಲ ಹೇಗೆ ರೆಡಿಮೇಡಾಗಿ ಕ್ಯಾಮ್ರಾ ಒಂದು ಕಡೆ ಇಟ್ಕೊಂಡು, ಶೂಟ್ ಒಂದು ಕಡೆ ಇಟ್ಕೊಂಡು, ಫೋಟೋ ಒಂದು ಕಡೆ ತೊಗೊಂಡು ಯಾವ ರೀತಿ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಅದೇ ರೀತಿ ಇಡೀ ದೇಶದ ಎದುರುಗಡೆ ಕಾಂಗ್ರೆಸ್ ಪಕ್ಷವನ್ನು ಕೆಟ್ಟದಾಗಿ ತೋರಿಸ್ಬೇಕನ್ನುವಂಥ ಒಂದೇ ಕಾರಣಕ್ಕೆ ಇಡೀ ದೇಶದ ಮೂಲೆಯಿಂದ ಪ್ರತಿಯೊಂದು ರಾಜ್ಯದಿಂದ ಮಹಿಳೆಯರನ್ನ ಕರೆಸಿ ಗ್ಯಾಲರಿಯಲ್ಲಿ ಕೂರಿಸಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಇವರಿಗೆ ಬೀಳುತ್ತೆ ಅಂತ ಗೊತ್ತಿದ್ದದಕ್ಕೇ ಪ್ಲೇ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಅಟ್ಲೀಸ್ಟ್ ಪ್ಲೇ ಕಾರ್ಡ್ ಮಾಡಲಿಕ್ಕೆ ಒಂದು 2 ಗಂಟೆ ಆದರೂ ಬೇಕಲ್ಲ. ಇವರು ಸಂಸತ್ನಿಂದ ಹೊರಗಡೆ ಬರಬೇಕಾದ್ರೆ ಪ್ಲೇ ಕಾರ್ಡ್ ಇಟ್ಕೊಂಡು ಬರ್ತಾರೆ ಮಹಿಳಾ MPಗಳು. ಅಂದರೆ ಇವರ ಮನಸ್ಸು ಯಾವ ರೀತಿ ಇತ್ತು ಅಂದರೆ, ಇವರಿಗೆ ಗೊತ್ತಿತ್ತು ಏನು ಮೀಸಲಾತಿ ಮಸೂದೆ ಸಂಸತ್ನಲ್ಲಿ ಬೀಳುತ್ತೆ, ನಾರಿ ಶಕ್ತಿ ವಂದನಾ ಅಧಿನಿಯಮ ಸಂಸತ್ನಲ್ಲಿ ಬೀಳುತ್ತೆ. ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಇದನ್ನೆಲ್ಲ ತಯಾರಿ ಮಾಡಿದರು. ಇವರ ಫೋಕಸ್ಸು
ಮಹಿಳೆಯರಿಗೆ ಮೀಸಲಾತಿ 33% ಅಲ್ಲ, ಇವರ ಫೋಕಸ್ಸು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು. ಕ್ಷೇತ್ರ ಮರು ವಿಂಗಡಣೆ ಯಾವ ರೀತಿ ಮಾಡಬೇಕು ಅಂತಂದರೆ, ಮುಂಬರುವಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬೇಡ ಅಂಥವ್ರನ್ನ ಕತ್ತರಿಸಿ, ಯಾವ ಬೂತ್ನಲ್ಲಿ ಇವ್ರಿಗೆ ಅನುಕೂಲ ಇದೆ ಆ ಬೂತ್ಗಳನ್ನು ಜೋಡಿಸಿ, ಬೇಕಾದರೆ ಪಿರನ್ವಾಡಿಯನ್ನು ತೆಗೆದುಕೊಂಡು ಬಂದು ನಾರ್ತ್ನಲ್ಲೂ ಜೋಡಿಸ್ಬಹುದು. ಐ ಆಮ್ ಟೆಲ್ಲಿಂಗ್ ಯು, ಆ ರೀತಿ ಆಗಿದೆ. ಇಲ್ಲ ಅಂತಂದರೆ ಉತ್ಸವವನ್ನು ಕಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಅಭಯ್ ಪಾಟೀಲ್ರನ್ನು ಸೇರಿಸ್ಬೋದು. ಸೊ ಈ ರೀತಿ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕನ್ನುವಂಥ ಒಂದೇ ಉದ್ದೇಶದಿಂದ ಇವತ್ತು ಮಹಿಳಾ ಮೀಸಲಾತಿ ಮಸೂದೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಇವರ ಈ ಒಂದು ಬೂಟಾಟಕ್ಕೆ, ಇವರ ಏನು ಒಂದು ಗೋಮುಖ ವ್ಯಾಘ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳೆಯರ ಹೆಸರನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಇಂಥವರಿಗೆ ಇವತ್ತು ಕಾಂಗ್ರೆಸ್ ಧಿಕ್ಕಾರ ಹೇಳುತ್ತೆ. ಇವತ್ತು ಕೂಡ ನಾನಾಗಲಿ ಅಥವಾ ಕೆಳಗೆ ಇರುವಂಥ ಕಾರ್ಯಕರ್ತರನ್ನ ಹಿಡ್ಕೊಂಡು ನಮ್ಮ ಅತ್ಯುನ್ನತ ನಾಯಕರವರೆಗೂ ಕೂಡ ಮಹಿಳೆಯರ ಪರವಾಗಿ ನಾವಿದ್ದೀವಿ, ಮಹಿಳಾ ಮೀಸಲಾತಿ ಪರವಾಗಿ ನಾವಿದ್ದೀವಿ. ಆದರೆ ಎಷ್ಟು ಈಗ 224 ಅಸೆಂಬ್ಲಿ ನಮ್ಮಲ್ಲಿದೆ, ನಾವು ಕೂಡ ಅಲ್ಲಿ 33% ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇದನ್ನು ಮಾಡಿದ್ರೆ ಇಲ್ಲೂ ಕೂಡ ನಾವು ಆ್ಯಸ್ ಇಟ್ ಈಸ್ ನಂಬರ್ ನಾವು ರೆಡಿ ಇದ್ದೀವಿ. ಅದೇ ಪ್ರಕಾರ 543 ಏನು ಸಂಸತ್ನಲ್ಲಿದೆ ಅದೇ ಪ್ರಕಾರ ಅವ್ರು ತೆಗೆದುಕೊಂಡು ಬಂದರೆ ಅದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ರೆಡಿ ಇದ್ದೀವಿ.